ಶ್ರೀಯುತ ಡೂಗು ಲಕ್ಷ್ಮಣ್ ಅವರಿಂದ. ಡೂಗು ಲಕ್ಷ್ಮಣ್ ಅವರು ಮಿಥಿಕ್ ಸೊಸೈಟಿಯ ಶ್ರೋತೃಗಳಿಗೆ, ಸಭಿಕರಿಗೆ ಅತ್ಯಂತ ಹೆಚ್ಚು ಪರಿಚಿತರು, ಹೆಚ್ಚಿಗೆ ಪರಿಚಯ ಮಾಡಿಕೊಡ್ಲಿಕ್ಕೂ ಅಲ್ಲ. ಸುಮಾರು 50 ವರ್ಷಗಳಿಂದ ಅವರ ಲೇಖನ ಕಾರ್ಯ ನಡೆದಿದೆ. ಪ್ರಾರಂಭದಲ್ಲಿ ವಿಕ್ರಮದಲ್ಲಿ ಅವರ ಅಂಕಣೆಗಳನ್ನು ನಾನು ಓದ್ತಾ ಇದ್ದೆ, ಎಮರ್ಜೆನ್ಸಿ ಅದಕ್ಕೂ ಮುಂಚೆ. ಅದಾದ ನಂತರ ಎಮರ್ಜೆನ್ಸಿಲಿ ಅವರು ಕಹಳೆ ಮತ್ತು ದುಂದುಬಿಯಲ್ಲಿ ತಮ್ಮ ಪ್ರಖರ ಲೇಖನಗಳನ್ನು ಬರೀತಾ ಇದ್ದರು. ಅದಾದ ನಂತರ ಅವರು ತುರ್ತು ಪರಿಸ್ಥಿತಿ ಬಗ್ಗೆ ಬಂದಂಥ ಭುಗಿಲು ಪುಸ್ತಕದಲ್ಲೂ ಕೂಡ ಅವರ ಲೇಖನಿ ಸಾಕಷ್ಟು ಕೆಲಸ ಮಾಡಿದೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ 3 ತಿಂಗಳು ಜೈಲುವಾಸವನ್ನು ಕೂಡ ಅನುಭವಿಸಿದಂಥ ಸೌಭಾಗ್ಯ ಡೂಗು ಲಕ್ಷ್ಮಣ್ ಅವ್ರದ್ದು. ಅದಾದ ಸುಮಾರು 12 ವರ್ಷಗಳ ಕಾಲ ಸಂಘದ ಪ್ರಚಾರಕರಾಗಿ ಕೆಲಸ ಮಾಡಿದರು. ಆಮೇಲೆ ಹೊಸದಿಗಂತ ಪತ್ರಿಕೆಯ ಮಂಗಳೂರು ಭಾಗದ ಸಂಪಾದಕರಾಗಿ, ಅದಾದ ನಂತರ ಬೆಂಗಳೂರು ಸಂಚಿಕೆ ಸಂಪಾದಕರಾಗಿ, 2 ಸಂಚಿಕೆಗಳ ಪ್ರಧಾನ ಸಂಪಾದಕರಾಗಿ ಸಾಕಷ್ಟು ದಶಕಗಳ ಕಾಲ ಅವರು ಕೆಲಸ ಮಾಡಿದ್ದಾರೆ. ಪತ್ರಕರ್ತರಾಗಿ ಅನೇಕ ಪತ್ರಕರ್ತರನ್ನು ತಯಾರು ಮಾಡಿದಂಥ ಕೀರ್ತಿ ಕೂಡ ಅವರಿಗೆ ಸೇರಿದೆ. ಅನೇಕ ಪುಸ್ತಕಗಳು ಕೂಡ ಅವರ ಲೇಖನಿಯಿಂದ ಹೊರಬಂದಿದೆ. ಅದಕ್ಕೆ ಅನೇಕ ಪ್ರಶಸ್ತಿಗಳು ಬಂದಿದೆ. ನಚಿಕೇತ ಪ್ರಶಸ್ತಿ, ನಾಬಾಲೀಲೆ ಪ್ರಶಸ್ತಿ, ಚಕ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ. ಸಮಯ ಜಾಸ್ತಿ ತಗೋಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದೆ. ಮಿಥಿಕ್ ಸೊಸೈಟಿಯ ಗೌರವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರವಿ ಅವರೇ, ಇವತ್ತಿನ ಮುಖ್ಯ ಉಪನ್ಯಾಸ ಇನ್ನೂ ಮಾಡಿಲ್ಲ, ಅವರು ಮಾಡಬೇಕಾಗಿ ಬಂದಿರುವಂಥ ಲಲಿತಾಂಬ ಅವರೇ, ಈಗ ತಾನೇ ನಿರುಪಮಾ ಅವರ ಕೃತಿಗಳನ್ನು ಬಹಳ ವಿಸ್ತಾರವಾಗಿ ಮತ್ತು ಸಾಕಷ್ಟು ವಿವರವಾಗಿ ಪರಿಚಯ ಮಾಡಿಕೊಟ್ಟಂಥ ನನ್ನ ಆತ್ಮೀಯರು ಆದಂಥ ಭಾರತಿ ಹೆಗಡೆ ಅವರೇ, ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಬಂಧು ಭಗಿನಿಯರೇ, ಡಾಕ್ಟರ್ ನಿರುಪಮಾ ಅವರ ಒಂದಷ್ಟು ಪುಸ್ತಕಗಳನ್ನು ನನಗೆ ಒಂದು 10-12 ದಿವಸದ ಹಿಂದೆ ರವೀಂದ್ರ ಅವರು ಕೊಟ್ಟು ನೀವು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದರು. ಇದು ಒಂದು ರೀತಿ ಸೌಭಾಗ್ಯ ನನಗೆ. ನಿರುಪಮಾ ಅವ್ರನ್ನ ನಾನು 1-2 ಸಲ ಭೇಟಿ ಮಾಡಿದ್ದೀನಿ, ಭಾಳ ಹಿಂದೆ ಇದೇ ಮಿಥಿಕ್ ಸೊಸೈಟಿಯಲ್ಲಿ, ಮತ್ತು ಇನ್ನೊಂದು ಯಾವುದೋ ಸಮಾರಂಭದಲ್ಲಿ ಅವರ ಭೇಟಿಯಾಗಿತ್ತು. ಒಂದು ಸಲ ಮಲ್ಲೇಶ್ವರಕ್ಕೆ ಬಂದಾಗ ಹೀಗೆ ದಾರಿ ಮೇಲೂ ಕೂಡ ಸಿಕ್ಕಿದ್ರು ಅವರು. ಆದರೆ ಅವರು ಇಷ್ಟೊಂದು ಕೃತಿಗಳನ್ನು ಬರೆದಿದ್ದಾರೆ ಮತ್ತು ಇಷ್ಟೊಂದು ದೊಡ್ಡ ಸಾಹಿತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಕೆಲವು ಕಾದಂಬರಿಗಳನ್ನು ಬರೆದಿದ್ದಾರೆ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಆದರೆ ಈ ಪುಸ್ತಕಗಳನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಇವರು ಅದೇನು ಅಷ್ಟೊಂದು ಅಗಾಧವಾದ ಸಾಧನೆ ಮಾಡಿದ್ದಾರೆ ಅಂತ. ಈ ಪುಸ್ತಕದಲ್ಲಿ ಹಿಂದ್ಗಡೆ ಅವರ ಪರಿಚಯವನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟು 114 ಕೃತಿಗಳನ್ನು ಅವರು ಇದುವರೆಗೆ ಬರೆದಿದ್ದಾರೆ. ಅದರಲ್ಲಿ 16 ಕಾದಂಬರಿ, 5 ಕಥಾ ಸಂಕಲನ, 5 ವಿಮರ್ಶಾ ಗ್ರಂಥ, 4 ಸಂಶೋಧನೆ, 10 ಅನುವಾದ ಕೃತಿ, 8 ನಾಟಕ, 14 ಜೀವನ ಚರಿತ್ರೆ, 32 ಮಕ್ಕಳ ಪುಸ್ತಕ, ಅದರ ಜೊತೆಗೆ ವ್ಯಕ್ತಿಚಿತ್ರ, ಮಹಿಳೆ, ಹಾಸ್ಯ, ನವಸಾಕ್ಷರರಿಗಾಗಿ ಮಾರ್ಗದರ್ಶಕ ಕೃತಿಗಳು, ಸಂಪಾದನೆ, ವಿಜ್ಞಾನ, ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ ಮತ್ತು ನಿರುಪಮಾ ಬರೆಯದ ಸಾಹಿತ್ಯವಿಲ್ಲ ಅಂದರೆ ಅದೇನು ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಅಗಾಧವಾದ ಸಾಧನೆಯನ್ನು ಮಾಡಿದ್ದಾರೆ. ಬಹುಶಃ ಕರ್ನಾಟಕದ ಅನೇಕ ಸಾಹಿತಿಗಳಿಗೆ ಇವರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅನ್ನೋದು ಕೂಡ ವಿಷಯ ಗೊತ್ತಿರಲಿಕ್ಕಿಲ್ಲ ಅಂತ, ಅದನ್ನು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಮತ್ತು ಎಂಥ ಒಬ್ಬ ಸಾಹಿತಿ ಅಂದರೆ ಅವ್ರನ್ನ ಕರ್ಮಠ ಸಾಹಿತಿ ಅಂತ ನಾನು ಕರಿತೀನಿ. ಯಾಕೆಂದರೆ ಅವರಿಗೆ ಅನಾರೋಗ್ಯ ಆಗಿದ್ದಾಗ, ಧ್ವನಿ ಬಿದ್ದು ಹೋಗಿದ್ದಾಗ ಅವರು ಈ ಸಾಹಿತ್ಯವನ್ನು ತನ್ನ ಪ್ರಾಣದಂತೆ ಕಂಡರು. ಆಗಲೂ ಅಧ್ಯಯನ ಮಾಡ್ತಾ ಇದ್ರು. ಧ್ವನಿ ಬಿದ್ದೋದ್ರೆ ನಾವು ಸಾಹಿತ್ಯ ಅಧ್ಯಯನ ಮಾಡೋಕ್ಕೇನೋ, ಬರವಣಿಗೆ ಮಾಡೋದಕ್ಕೇನು ತೊಂದರೆ ಇದೆಯಾ? ಇಲ್ವಲ್ಲ. ಈ ಥರ ಒಂದು ನಿರಂತರವಾಗಿ ಒಂದು ತಪಸ್ಸಿನಂತೆ ಅವರು ಸಾಹಿತ್ಯವನ್ನು ಪ್ರೀತಿಸಿ, ಧ್ಯಾನಿಸಿ, ಪೋಷಿಸಿ ಅನೇಕ ಕೃತಿಗಳನ್ನು ತಂದವರು. ಅವರು ಮಗನ ಜೊತೆಗೆ ಕಲ್ಕತ್ತಾದಲ್ಲಿದ್ದಾಗ ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ಮಗನ ಜೊತೆಗೆ ಅಂತ ಹೋದ್ರು ಅಲ್ಲಿಗೆ. ಆದರೆ ಅಲ್ಲೂ ಕೂಡ ಶಾಂತಿ ನಿಕೇತನಕ್ಕೆ ಹೋಗಿ ಅಲ್ಲಿ ಬೇರೆ ಬೇರೆ ಇದನ್ನೆಲ್ಲ ಅಭ್ಯಾಸ ಮಾಡಿ, ಮತ್ತು ಜೊತೆಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಅವ್ರು ಮಾಡ್ತಾರೆ. ಹೀಗೆ ಇಷ್ಟೊಂದು ಇಳಿ ವಯಸ್ಸಿನಲ್ಲೂ ಕೂಡ ನಿರಂತರವಾದ ಒಂದು ಸಾಹಿತ್ಯವನ್ನು, ಬರವಣಿಗೆಯನ್ನು ಅವರು ತಪಸ್ಸಾಗಿ ಸ್ವೀಕರಿಸಿದಂಥ ನಿರುಪಮಾ ನಿಜಕ್ಕೂ ಒಬ್ಬ ಅದ್ಭುತ ಸಾಹಿತಿ. ನಿಜಕ್ಕೂ ಅವ್ರ ಬಗ್ಗೆ ಸಾಕಷ್ಟು ವಿಚಾರ ಸಂಕಿರಣಗಳೆಲ್ಲ ನಡಿಬೇಕಾಗಿತ್ತು ಕನ್ನಡದಲ್ಲಿ. ಅದ್ಯಾಕೋ ಯಾವ ಕಾರಣಕ್ಕೋ ಗೊತ್ತಿಲ್ಲ, ಇಷ್ಟೊಂದು ಸಾಹಿತ್ಯವನ್ನು ಅವ್ರು ಬರೆದಿದ್ದಾರೆ. ಜೊತೆಗೆ ಆರತಿ ಪಬ್ಲಿಕೇಶನ್ ಅದ್ರ ಮೂಲಕ 227 ಪುಸ್ತಕಗಳನ್ನು, ಅದು ವೈವಿಧ್ಯಮಯವಾದ ಪುಸ್ತಕಗಳನ್ನು ಅವರು ಪ್ರಕಟಣೆ ಮಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಪಬ್ಲಿಕೇಶನ್. ಈಗ ಅನೇಕ ಕೃತಿಗಳನ್ನು ಮರು ಮುದ್ರಣ ಮಾಡಿ ಅದನ್ನು ಮರು ಬಿಡುಗಡೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅವರ
ಸುಪುತ್ರರಾದಂಥ ರವೀಂದ್ರ ಅವ್ರು ಮಾಡ್ತಿದ್ದಾರೆ. ನಿಜಕ್ಕೂ ಇದೊಂದು ಸಂತೋಷದ ಮತ್ತು ಕನ್ನಡಕ್ಕೆ ಒಂದು ಒಳ್ಳೆಯ ಆರೋಗ್ಯಕರವಾದ ಬೆಳವಣಿಗೆಯ ಕೆಲಸ ಅಂತ ನನಗನ್ಸುತ್ತೆ. ಯಾಕೆಂದರೆ ನಿರುಪಮ ಭಾಳ ಹಿಂದೆ ಇದ್ದವರು, ಅವರ ಸಾಹಿತ್ಯ ಈಗಿನ ಪೀಳಿಗೆಗೆ ತಲುಪಬೇಕು. ಏನು ನೆಕ್ಸ್ಟ್ ಅಂತ ಹೇಳ್ತೀವಲ್ಲ, ಆ ಪೀಳಿಗೆಗೆ ಇದೆಲ್ಲ ತಲುಪಬೇಕಾದ್ರೆ ಅದು ಮರುಮುದ್ರಣ ಆಗಬೇಕು, ಮರು ಬಿಡುಗಡೆ ಆಗಬೇಕು, ಮತ್ತು ಅದು ಮರು ಓದು ಅದು ಕೂಡ ಆಗಬೇಕು ಅಂತ ನನಗನ್ಸುತ್ತೆ. ನನಗೆ ಕೊಟ್ಟಂಥ ಎಲ್ಲ ಪುಸ್ತಕಗಳನ್ನು ನಾನು ಎಲ್ಲವುದನ್ನು ಓದಿದ್ದೀನಿ ಅಂತ ಹೇಳೋದಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಶಾಂತಿನಿಕೇತನ ಅನ್ನುವಂಥ ಒಂದು ಕಾದಂಬರಿನ ಓದಲಿಕ್ಕಾಗಿಲ್ಲ. ಯಾಕೆಂದರೆ ಕಳೆದ ಒಂದು 10 ದಿವಸದಿಂದ ನಿರಂತರವಾಗಿ ಕಾರ್ಯಕ್ರಮಗಳು, ಅಲ್ಲಿ ಇಲ್ಲಿ ಓಡಾಟ, ಇದರಿಂದಾಗಿ ಉಳಿದ ಎಲ್ಲ ಪುಸ್ತಕಗಳನ್ನು ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ಮೆಲುಕು ಹಾಕಿದ್ದೀನಿ, ಅಧ್ಯಯನ ಮಾಡಿದ್ದೀನಿ. ನನಗೆ ಕೊಟ್ಟಂಥ ಜಯಂತಿ, ಪರಿತ್ಯಕ್ತ, ಪುನರ್ಮಿಲನ ಮತ್ತು ಧರ್ಮಶಾಸ್ತ್ರಗಳು, ಅಸಮಗಾನ, ಆಮೇಲೆ ಶಾಂತಿನಿಕೇತನ, ಹೀಗೆ ಒಂದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಶಾಂತಿನಿಕೇತನ ಪುಸ್ತಕವನ್ನು ಇದುವರೆಗೆ ಓದಲಿಕ್ಕಾಗಿಲ್ಲ, ಆದರೆ ಇನ್ನು ಮುಂದೆ ಖಂಡಿತ ಓದ್ತೀನಿ ಅದನ್ನು. ಉಳಿದೆಲ್ಲ ಪುಸ್ತಕಗಳು ಕೂಡ ಅವರು ಭಾರತಿ ಹೆಗಡೆ ಅವರು ಹೇಳಿದಾಗೆ ಮುಖ್ಯವಾಗಿ ಒಂದು ಸೂಕ್ಷ್ಮ ಗ್ರಹಿಕೆ ಹಾಗೂ ಸ್ತ್ರೀ ಸಂವೇದನೆ, ಇದೆಲ್ಲ ಪುಸ್ತಕಗಳಲ್ಲಿ ಎದ್ದು ಕಾಣುವಂಥ ಒಂದು ಅಂಶ. ಅಸಮಗಾನ ಅನ್ನುವಂಥ ಒಂದು ಕಾದಂಬರಿ, ಅದರಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ, ಆಕೆ ಕಾಲೇಜಿನಲ್ಲಿ ಓದ್ತಾ ಇರ್ತಾಳೆ, ಬಹಳ ಶ್ರೀಮಂತ ವಂಶಕ್ಕೆ ಸೇರಿದಂಥ ಒಬ್ಬ ಯುವತಿ. ಆಕೆ ಅವ್ರ ತಂದೆಗೆ ಹುಷಾರಿಲ್ಲದೆ ಇದ್ದಾಗ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಒಬ್ಬರು ಡಾಕ್ಟರ್ ರವೀಂದ್ರ ಅಂತ, ನೋಡೋದಕ್ಕೆ ಭಾಳ ಸ್ಫುರದ್ರೂಪಿ, ನೋಡಿದ ಮೊದಲನೇ ಇದರಲ್ಲೇ ಕ್ಷಣದಲ್ಲೇ ಅವರ ಮೇಲೆ ಅನುರಾಗ ಉಂಟಾಗುತ್ತೆ. ಅವರು ಬಹಳ, ಅವರ ಹಾವಭಾವಗಳೆಲ್ಲ ಒಂದು ರೀತಿ ಬಹಳ ಖುಷಿ ಕೊಡುತ್ತೆ ಇವಳಿಗೆ. ಮದುವೆ ಆದರೆ ಅವರನ್ನೇ ಮದುವೆ ಆಗಬೇಕು ಅಂತ ಆಗ ಯೋಚನೆ ಮಾಡ್ತಾಳೆ. ಹದಿಹರೆಯದ ವಯಸ್ಸಿನಲ್ಲಿ ಈ ಜಾತಿ ಧರ್ಮ ಅಡ್ಡಗೋಡುಗಳು ಯಾವುದೂ ಬರೋದಿಲ್ಲ, ಮತ್ತು ಅವರ ಪೂರ್ವಾಪರಗಳನ್ನು ತಿಳ್ಕೊಳ್ಳದೆ ಪ್ರೀತಿಸಿಬಿಡ್ತೀವಿ. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಈ ಅಸಮಗಾನದಲ್ಲಿ ಗೊತ್ತಾಗುತ್ತೆ. ಹೆಸರೇ ಸೂಚಿಸುವಂತೆ ಅಸಮಗಾನ, ಆ ಗಾನದಲ್ಲಿ ಸಮಾನತೆ, ಸಮ ಇಲ್ಲ, ಅಸಮವಾಗಿದೆ ಅಂತ. ಆ ಮೆಹರುನ್ನೀಸಾ ಕೊನೆಗೆ ಆಕೆ ತನ್ನ ಪ್ರೇಮವನ್ನು ನಿವೇದನೆ ಮಾಡ್ಕೊಳ್ತಾಳೆ ರವೀಂದ್ರ ಅವ್ರ ಮುಂದೆ. ಅವರು ಕೂಡ ಆಯಿತು ಅಂತ ಹೇಳಿ ಒಪ್ಕೊಳ್ತಾರೆ. ಆದರೆ ಇಲ್ಲಿ ಮುಖ್ಯ ತಿರುವೇನು ಅಂದರೆ ಅವ್ರಿಗೆ ಮದುವೆ ಆಗಿರುತ್ತೆ. ಅವ್ರಿಗೆ ಅಷ್ಟರೊಳಗೆ ರವೀಂದ್ರ ಅವರಿಗೆ ಒಂದು ಮದುವೆ ಆಗಿರುತ್ತೆ, ಮದುವೆಯಾಗಿ ಒಂದು ಮಗು ಕೂಡ ಇರುತ್ತೆ. ಅದು ಇವಳಿಗೆ ಗೊತ್ತೇ ಇರೋದಿಲ್ಲ ಮೆಹರುನ್ನೀಸಾಗೆ. ಮತ್ತು ಅವರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಒಂದು ಕ್ರಾಸ್ ಚೆಕ್ ಮಾಡುವಂಥ ಸಹನೆ ಕೂಡ ಮೆಹರುನ್ನೀಸಾಗೆ ಇರೋದಿಲ್ಲ. ಮದುವೆ ಆದರೆ ಅವ್ರನ್ನೇ ಆಗಬೇಕು, ಈ ಥರದ ಒಂದು ನಿರ್ಧಾರ. ಕೊನೆಗೆ ಮದುವೆ ಆದ ನಂತರ ಮನೆಗೆ ಬಂದು ನೋಡಿದರೆ ಹೆಂಡತಿ ಇದ್ದಾರೆ, ಮಗು ಇದೆ. ಹೆಂಡತಿ ಬಹಳ ತುಂಬ ಸಭ್ಯಸ್ತೆ, ಬಹಳ ಸದ್ಗೃಹಿಣಿ, ಮತ್ತು ಮೆಹರುನ್ನೀಸಾ ಬಗ್ಗೆನೂ ಗೌರವದಿಂದ ಮಾತಾಡ್ತಾಳೆ ಆಕೆ. ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ ಅವಳಿಗೆ. ಆದರೆ ಇನ್ನೊಂದು ಕಡೆ ತನ್ನ ಪ್ರೀತಿ ಹಾಗಾದರೆ ಈಗ ಹಂಚಿ ಹೋಗ್ತಾ ಇದೆ. ಕೇವಲ ತನಗೆ ಮಾತ್ರ ರವೀಂದ್ರ ಅವ್ರ ಪ್ರೀತಿ ಸಿಗ್ತಾ ಇಲ್ಲ, ಅವರ ಇನ್ನೊಬ್ಬ ಹೆಂಡತಿಗೂ ಸಿಗ್ತಾ ಇದೆ. ಇನ್ನೊಬ್ಬರು ಅಂದ್ರೆ ಮೊದಲೇ ಮದುವೆ ಆದವರು. ಹಾಗಾಗಿ ನನ್ನ ಪ್ರೀತಿ, ನನಗೆ ರವೀಂದ್ರ ಅವರು ಕೊಡುವಂಥ ಪ್ರೀತಿ ಅದು ಪೂರ್ತಿ ಪ್ರೀತಿ ಅಲ್ಲ. ಹೀಗೆಲ್ಲ ಬೇರೆ ಬೇರೆ ಥರದ ಭಾವನೆಗಳು ಬಂದು ಕೊನೆಗೆ ಒಂದು ದಿವಸ ಆಕೆ ನಿಶ್ಚಯ ಮಾಡ್ತಾಳೆ. ಏನು ಅಂದರೆ, ಈ ರವೀಂದ್ರ ಇರಬಾರ್ದು ಇನ್ಮೇಲೆ, ನನಗೆ ಪೂರ್ತಿ ಪ್ರೀತಿಯನ್ನು ಕೊಡದೆ ತನ್ನ ಇನ್ನೊಬ್ಬ ಹೆಂಡತಿ ಜೊತೆಗೆ ಹಂಚ್ಕೊಂಡಂಥ ರವೀಂದ್ರ ನನ್ನ ಕಣ್ಮುಂದೆ ಇರಬಾರ್ದು ಅಂಥೇಳಿ ಆ ರವೀಂದ್ರ ಅವರನ್ನು ಆಕೆ ಮನೆಯಲ್ಲೇ ಹತ್ಯೆ ಮಾಡಿಬಿಡ್ತಾಳೆ. ಹತ್ಯೆ ಆದ ನಂತರ ಪೊಲೀಸ್ನವ್ರು ಬರ್ತಾರೆ, ಆನಂತರ ಅರೆಸ್ಟ್ ಆಗುತ್ತೆ, ಜೈಲಿಗೆ ಹೋಗ್ತಾಳೆ. ಜೈಲಿನ ಕೋಣೆಯಲ್ಲಿ ಸೆಲ್ನಲ್ಲಿ ಕೂತ್ಕೊಂಡಾಗ ಅವಳಿಗೆ ತಾನು ಮಾಡಿದ್ದು ಸರಿಯೋ ತಪ್ಪೋ ಈ ಥರದ್ದೆಲ್ಲ ವಿವೇಚನೆ ಮಾಡುವಂಥ ದೃಷ್ಟಿ ಆಗ ಬರುತ್ತೆ. ಮೊದಲು ಇಲ್ಲದೇ ಇರುವಂಥ ಒಂದು ವಿವೇಚನಾ ದೃಷ್ಟಿ ಆಗ ಬಂದು ಅವಳಲ್ಲಿ ತುಂಬ ಪಶ್ಚಾತ್ತಾಪ ಆಗುತ್ತೆ. ಇದು ಕಾದಂಬರಿಯ ಒಂದು ಸಂಕ್ಷಿಪ್ತ ಸಾರ, ಅಸಮಗಾನ ಅಂತ. ಇದು ಅವರು 1973ಕ್ಕಿಂತ ಮುಂಚೆ ಬರೆದಂಥ ಕೃತಿ. ಆಗ ಇಡೀ ಸಮಾಜದಲ್ಲಿ ಈ ಥರದ ಮದುವೆಗಳಿಗೆ ನಮ್ಮ ಸಮಾಜ ಅದಕ್ಕೆ ಬೆಂಬಲಿಸ್ತಿತ್ತೋ ಇಲ್ವೋ, ವಿರೋಧ ಇತ್ತೋ ಇಲ್ವೋ, ಇದೆಲ್ಲವೂ ಕೂಡ ಒಂದು ಚರ್ಚೆ ಆಗಬೇಕಾದಂಥ ವಿಷಯ. ಈಗಾದರೆ ದೊಡ್ಡ ಕೋಲಾಹಲವೇ ನಡೆದು ಒಂದು ಸಮಾಜದಲ್ಲಿ ಒಂದು ದೊಡ್ಡ ಕೋಲಾಹಲನೇ ಆಗ್ತಾ ಇತ್ತು. ಆದರೆ ಅಂಥ ಸಂದರ್ಭದಲ್ಲೂ ಕೂಡ ಹೇಗಿತ್ತು ಸಮಾಜ, ಬೇರೆಯವ್ರು ಹೇಗೆ ನೋಡ್ತಾ ಇದ್ರು, ಇದೆಲ್ಲದರ ಒಂದು ವಿವರಗಳು ಇದರಲ್ಲಿಲ್ಲ. ಕೇವಲ ಅವರಿಬ್ಬರ ನಡುವಿನ ಪ್ರೀತಿಯ ಒಂದು ವಿಸ್ತಾರವಾದ ವರ್ಣನೆ ಮತ್ತು ನಡೆಯುವಂಥ ಭಾವನೆಗಳ ತಾಕಲಾಟ,
ಇದೆಲ್ಲವುದು ಈ ಕಾದಂಬರಿಯಲ್ಲಿ ಅವರು ಚಿತ್ರಿಸಿದ್ದಾರೆ. ಇನ್ನೊಂದು ಕಾದಂಬರಿ ಪುನರ್ಮಿಲನ. ಪುನರ್ಮಿಲನ ಅಂದರೆ ಮದುವೆಯಾಗಿ ಆ ವಧು ಮದುವೆ ಆದ ನಂತರ ತನ್ನ ಗಂಡನ ಮನೆಗೆ ಹೊರಟಿದ್ದಾಳೆ. ಹೊರಟಾಗ ದಾರಿಯಲ್ಲಿ ಕಳ್ಳರು, ಇದು ಆ್ಯಕ್ಚುಲಿ ಬಂಕಿಮ ಚಂದ್ರ, ಒಂದೇ ಮಾತನ್ನು ಕೊಟ್ಟಂಥ ಮಂತ್ರದ್ರಷ್ಟಾರ ಬಂಕಿಮ ಚಂದ್ರ ಅವರ ಒಂದು ಕಾದಂಬರಿಯ ಅನುವಾದ ಇದು. ಆ ಕಾದಂಬರಿಗೆ ಮೊದಲು ಕಾದಂಬರಿಯಲ್ಲಿ ಬೇರೆ ಹೆಸರು ಇರುತ್ತೆ, ಅದನ್ನು ಇವರು ಪುನರ್ಮಿಲನ ಅಂತ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಮದುವೆಯಾದಂಥ ಯಾರು ಕನ್ಯೆ ಇರ್ತಾಳೆ, ಅವಳು ಗಂಡನ ಮನೆಗೆ ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ದರೋಡೆಕೋರರು ಆಕ್ರಮಣ ಮಾಡ್ತಾರೆ. ದರೋಡೆಕೋರರು ಆಕ್ರಮಣ ಮಾಡಿ ಇವಳ ಚಿನ್ನ ಆಭರಣ ಎಲ್ಲ ಕಿತ್ಕೊಳ್ತಾರೆ ಮತ್ತು ಎಲ್ಲರನ್ನು ಓಡಿಸ್ತಾರೆ. ಈಕೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಈಕೆ ಎಷ್ಟು ಮುಗ್ಧೆ ಅಂದರೆ ಅಲ್ಲಿಂದ ಎಲ್ಲಿ ಹೋಗಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಆ ಕಾಡಿನಲ್ಲಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಒಂದೆರಡು ದಿವಸ ಕಾಡಿನಲ್ಲೇ ಕಳೆದು ಕೊನೆಗೆ ಯಾರೊಬ್ಬರು ದಾರಿ ಹೋಗರು ಆಕೆಯನ್ನು ಒಂದು ಊರಿಗೆ ತಲುಪಿಸ್ತಾರೆ. ಅವ್ರ ಜೊತೆಗೆ ಬೆಳೀತಾಳೆ ಅವಳು. ಆದರೆ ತಾನು ಮದುವೆಯಾದಂಥ ವರನನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು, ಆತನ ಜೊತೆಗೆ ತನ್ನ ಒಂದು ಬಾಳನ್ನು ಬಾಳಬೇಕು ಅಂತ ಆಕೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರ್ತಾಳೆ. ಆದರೆ ಅದು ಸಾಧ್ಯವಾಗ್ತಾ ಇಲ್ಲ. ಕಲ್ಕತ್ತಾಕ್ಕೆ ಹೋಗ್ತಾಳೆ, ಅಲ್ಲಿ ಅರ್ಧೋ ಮನೇಲಿರ್ತಾಳೆ. ಆನಂತರ ಇದ್ದಕ್ಕಿದ್ದಾಗೆ ಆ ಮನೆ ತುಂಬ ಶ್ರೀಮಂತರ ಮನೆ, ಅಲ್ಲಿ ಈಕೆ ಅಡುಗೆಯವಳಾಗಿ ಸೇರಿಕೊಳ್ತಾಳೆ. ಮನಸ್ಸಿನಲ್ಲೇ ಬಹಳ ಬೇಜಾರಿರುತ್ತೆ. ತಾನು ತುಂಬ ಅನುಕೂಲವಂತರ ಮನೆಯಲ್ಲಿ ಹುಟ್ಟಿದವಳು, ಆದರೆ ಇಲ್ಲಿ ಅಡುಗೆಯೊಳಗೆ ಸೇರಬೇಕಾಗಿ ಬಂತಲ್ಲ, ಎಂಥ ಒಂದು ದಯನೀಯ ಸ್ಥಿತಿ ನನ್ನದು ಅಂತ ಆಕೆಗೆ ಬಹಳ ತುಂಬ ಪಶ್ಚಾತ್ತಾಪ ಕೂಡ ಆಗುತ್ತೆ. ಆ ಮನೆಗೆ ಹೀಗೆ ಇರಬೇಕಾದ್ರೆ ದೂರದ ಒಂದು ಊರಿನಿಂದ ಒಬ್ಬರು ಬರ್ತಾರೆ. ಅವರು ಯಾಕೆ ಬಂದಿರ್ತಾರೆ ಅಂದರೆ ಈ ಮನೆಯವರು ಅಡ್ವೊಕೇಟು, ಇವ್ರ ಹತ್ರ ಯಾವುದೋ ಒಂದು ವಿಚಾರಣೆ, ಒಂದು ಕೇಸ್ ಕೊಡೋದಕ್ಕೋಸ್ಕರ ಬಂದಿರ್ತಾರೆ. ಆ ಥರ ಬಂದಾಗ ಈಕೆ ಸಹಜವಾಗಿ ಅಡುಗೆಯವಳಾದ್ರಿಂದ ಬಡಿಸೋದಕ್ಕೆ ಅಂತ ಹೋದಾಗ ಆ ಬಂದಂಥ ವ್ಯಕ್ತಿಯನ್ನು ನೋಡಿದಾಗ ಎಲ್ಲೋ ನೋಡಿದ್ದೀನಿ ಆತನನ್ನು, ಎಲ್ಲೋ ಒಂದ್ಸರಿ ನೋಡಿರ್ಬೋದು ಅಂತ. ಆದರೆ ಸ್ಪಷ್ಟ ಚಿತ್ರಣ ಸಿಗೋದಿಲ್ಲ. ಆದರೆ ಒಂದೆರಡು ದಿವಸದಲ್ಲಿ ಗೊತ್ತಾಗುತ್ತೆ ನನ್ನನ್ನು ಮದುವೆಯಾದಂಥ ಹುಡುಗ ಅವನೇ ಅಂತ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಆದರೆ ಹೇಗೆ ಹೇಳೋದು? ಯಾಕೆಂದರೆ ಆಗಿನ ಕಾಲದ ಸಂಪ್ರದಾಯಗಳು ಮತ್ತು ಮದುವೆಯಾಗಿ ಬರ್ತಾ ಇರಬೇಕಾದ್ರೆ ಕಳ್ಳರ ದಾಳಿಗೊಳಗಾಗಿ ಈಕೆ ಅಪಹರಣ ಆಗಿರುತ್ತೆ. ಈಕೆ ಬದುಕಿರ್ತಾಳೋ ಸತ್ತಿರ್ತಾಳೋ ಇದೇ ಗೊತ್ತಿರೋದಿಲ್ಲ. ಹೀಗೆಲ್ಲ ಇದೆ. ಮತ್ತು ಜೊತೆಗೆ ಯಾರ್ದೋ ಕಳ್ಳರ ಅಪಹರಣಕ್ಕೊಳಗಾದ ಮೇಲೆ ನನ್ನನ್ನು ಪತಿ ಸ್ವೀಕರಿಸ್ತಾರೋ ಇಲ್ವಾ, ಈ ಥರದ್ದೆಲ್ಲ ಅನೇಕ ತಾಕಲಾಟಗಳು ಇವಳ ಮನಸ್ಸಿನಲ್ಲಿ ಉಂಟಾಗುತ್ತೆ. ಹೇಗೆ ಇದನ್ನೆಲ್ಲ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ನಿಧಾನವಾಗಿ ಒಂದು ಸಣ್ಣ ಚೀಟಿಯಲ್ಲಿ ನಿಮ್ಮನ್ನು ಇವತ್ತು ಭೇಟಿ ಮಾಡ್ತೀನಿ ಅಂತ ಆ ಅತಿಥಿಗೆ ಕಳಿಸ್ಕೊಡ್ತಾಳೆ. ಅವರು ನೋಡ್ತಾರೆ, ಅವ್ರು ಯಾರೋ ಒಬ್ಬ ಅಡುಗೆಯವಳಿರ್ಬೋದು ಅಂತ ಮುಂಚೆ ಅಂದ್ಕೊಂಡಿರ್ತಾಳೆ. ಆದರೆ ಹತ್ತಿರದಿಂದ ನೋಡಿದಾಗ ತಾನು ಈಕೆನ ಎಲ್ಲೋ ನೋಡಿದ್ದೀನಿ ಅಂತ, ಅಂದರೆ ತನ್ನದೇ ಹೆಂಡತಿ, ಆಕೆ ಎಲ್ಲೋ ನೋಡಿದ್ದೀನಿ ಅಂತ. ಆದರೆ ಇವಳಿಗೆ ಹೇಳೋದಕ್ಕೆ ಧೈರ್ಯ ಇರಲ್ಲ. ಮತ್ತು ಅವರನ್ನು ಪರೀಕ್ಷೆ ಮಾಡಬೇಕು. ಯಾಕೆಂದರೆ ತನ್ನ ಗಂಡ ತಾನು ಇಲ್ಲದೇ ಇದ್ದಾಗ, ಅಂದರೆ ತಾನು ಅಪಹರಣ ಆಗಿ ಸತ್ತೋಗಿರ್ಬೋದು ಅಂತ ಅಂದ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡಿರ್ಬೋದು, ಹಾಗಾಗಿ ನನ್ನನ್ನು ಮರೆತಿರ್ಬೋದು ಅಂತೆಲ್ಲ ಅಂದ್ಕೊಂಡು ಪರೀಕ್ಷೆ ಮಾಡಬೇಕು ಅಂತ ಬೇರೆ ಬೇರೆ ಥರದ ಪರೀಕ್ಷೆ ಎಲ್ಲ ಆಕೆ ಮಾಡ್ತಾಳೆ. ಆದರೆ ಆತ ನೇರವಾಗಿ ಏನನ್ನೂ ಹೇಳೋದಿಲ್ಲ. ಇಲ್ಲ, ನೀನು ನನ್ನ ಜೊತೆ ಬಂದರೆ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಬರ್ಬೋದು ಹಾಗಾದರೆ ಅಂತ ಕೇಳ್ತಾಳೆ. ಬರ್ಬೋದು. ಮನೇಲಿ ನಿಮ್ಮ ಹೆಂಡತಿ ಏನು ಹೇಳೋದಿಲ್ವಾ ನಾನು ಬಂದರೆ ಅಂತ ಕೇಳಿದಾಗ ಆಕೆ ಏನಾದರೂ ಹೇಳ್ಕೊಳ್ಳಿ, ನೀನು ಬಾ ಅಂತ. ಹೀಗೆ ಅಂದರೆ ನೇರವಾಗಿ ಆತನಿಗೆ ತನ್ನ ಹೆಂಡತಿ ಅಂತ ಗೊತ್ತಿದ್ರೂ ಕೂಡ ಹೆಂಡತಿ ಅಂತ ಸ್ವೀಕರಿಸುವ ಒಂದು ಮನೋಭಾವ ಇರೋದಿಲ್ಲ. ಈ ರೀತಿಯೆಲ್ಲ ಆಗಿ ಕೊನೆಗೆ ಅಂತೂ ಆಕೆಯೇ ತನ್ನ ನಿಜವಾದ ಹೆಂಡತಿ ಅಂತ ಗೊತ್ತಾಗಿ ಊರಿಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಪುನರ್ಮಿಲನ ಆಗುತ್ತೆ ಅಲ್ಲಿ. ಇದು ಈ ಕಾದಂಬರಿಯ ಒಂದು ಸಂಕ್ಷಿಪ್ತ ಸಾರ. ಯಾಕೆಂದ್ರೆ ನನಗೆ ಸಮಯದ ಅವಕಾಶ ಸ್ವಲ್ಪ ಕಡಿಮೆ ಇದೆ, ಇನ್ನು ಬೇರೆಯವ್ರದ್ದು ಇದೆ ಅಂತೇಳಿ ಸ್ವಲ್ಪ ಇದಾಗಿ ಹೇಳ್ತಿದ್ದೀನಿ. ಇನ್ನೊಂದು ಧರ್ಮಶಾಸ್ತ್ರದ ಕುರಿತು ಅವರು ಬರೆದಿದ್ದಾರೆ. ನಾನು ಆಗಲೇ ಹೇಳಿದಾಗೆ ನಿರುಪಮ ಅವ್ರದ್ದು ಬಹುಮುಖ ಸಾಧನೆ. ಕೇವಲ ಕಾದಂಬರಿ ಮಾತ್ರ ಬರೀಲಿಲ್ಲ, ಕಥೆಯನ್ನು ಮಾತ್ರ ಬರೀಲಿಲ್ಲ, ಅನೇಕ ವೈಚಾರಿಕವಾದ ವಿಶ್ಲೇಷಣೆ ಇರುವಂಥ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇದು ಧರ್ಮಶಾಸ್ತ್ರಗಳು, ನಮ್ಮ ಎಲ್ಲ ಮನುಸ್ಮೃತಿ, ಹಾಗೆಯೇ ಬೇರೆ ಬೇರೆ ಸ್ಮೃತಿಗಳು, ವಿಶೇಷವಾಗಿ ಸ್ತ್ರೀ ಮತ್ತು ಶೋಷಣೆ ಇದ್ರ ಬಗ್ಗೆ ಏನು ಹೇಳ್ತವೆ ಮತ್ತು ಈ ಧರ್ಮಶಾಸ್ತ್ರಗಳಲ್ಲಿ ಏನೇನಿದೆ ಅಂತ ಸುಮಾರು ಅದರಲ್ಲೊಂದು 8 ಲೇಖನಗಳಿದೆ. ಧರ್ಮಶಾಸ್ತ್ರಗಳು, ಸ್ತ್ರೀ ಹಾಗೂ ಶೋಷಣೆ, ಪಾಣಿನಿಯ ಕಾಲದ ಭಾರತ ದೇಶ, ಮಹಿಳೆ, ಗೃಹ್ಯ ಸೂತ್ರಗಳ ಕಾಲದಲ್ಲಿ ಮಹಿಳೆ,
ಧರ್ಮಶಾಸ್ತ್ರಗಳ ಕಾಲದಲ್ಲಿ ಮಹಿಳೆ, ಮನುಸ್ಮೃತಿ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮನು ಯಾಜ್ಞವಲ್ಕ್ಯ ಸ್ಮೃತಿಗಳು, ಜೊತೆಗೆ ವಾತ್ಸಾಯನನ ಕಾಮಸೂತ್ರಗಳು, ಇದೆಲ್ಲದರ ಬಗ್ಗೆ ಒಂದು ವಿಶ್ಲೇಷಣೆ ಇದರಲ್ಲಿದೆ. ಅಂದರೆ ಇದೆಲ್ಲವುದನ್ನು ಕೂಡ ಆಳವಾಗಿ ಅಧ್ಯಯನ ಮಾಡಿದಾಗ ನಿರುಪಮ ಅವರಿಗೆ ಅನಿಸಿದ ಅನಿಸಿಕೆಗಳನ್ನು ಇದರಲ್ಲಿ ಬರೆದಿದ್ದಾರೆ. ಏನಂದರೆ, ಕಾಲಕ್ಕೆ ಧರ್ಮಶಾಸ್ತ್ರಗಳು ಕೆಲವು ಕಟ್ಟುಪಾಡುಗಳನ್ನು ಮುಖ್ಯವಾಗಿ ಸ್ತ್ರೀಯರಿಗೆ ವಿಧಿಸಿತ್ತು. ಆ ಕಾಲದಲ್ಲಿ ಸ್ತ್ರೀ ಹಾಗೇ ಇರಬೇಕಾಗಿತ್ತು. ಆದರೆ ಈಗ ಅದು ಕಾಲಬಾಹ್ಯ, ಈಗ ಅದೆಲ್ಲ ಸರಿಯಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಅನ್ನುವಂಥ ಒಂದು ವಿಷಯ ಇದರಲ್ಲಿ ಬರುತ್ತೆ. ಬಹು ಪ್ರಾಚೀನ ಕಾಲದಲ್ಲಿ ಈ ಮನುಷ್ಯರು ಇನ್ನೂ ನಾಗರಿಕತೆಗೆ ತೆರೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನೇನು ಕಟ್ಟುಪಾಡುಗಳಿತ್ತು ಅದೆಲ್ಲದರ ಒಂದು ವಿಶ್ಲೇಷಣೆಯನ್ನು ಈ ಪುಸ್ತಕದಲ್ಲಿ ಅವರು ಮಾಡಿದ್ದಾರೆ. ಬೇರೆ ಬೇರೆ ಲೇಖನಗಳಲ್ಲಿ ಬೋಧಾಯನ ಸೂತ್ರ, ಅದರಲ್ಲಿ ವಿವಾಹದ ಬಗ್ಗೆ ಏನು ಹೇಳಿದ್ದಾರೆ. ಹಾಗೆಯೇ ಮನುಸ್ಮೃತಿ, ಅಂದರೆ ಇವತ್ತು ಮನುಸ್ಮೃತಿಯ ಬಗ್ಗೆ ಬಹಳ ಚರ್ಚೆಗಳು ಎಲ್ಲ ಕಡೆ ನಡೆಯುತ್ತೆ. ಮನುಸ್ಮೃತಿಯಲ್ಲಿ ಒಂದು ರೀತಿ ಸ್ತ್ರೀಯರ ಶೋಷಣೆಯ ಇದೆ ಅದರಲ್ಲಿ ಶ್ಲೋಕಗಳು. ಸ್ತ್ರೀಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಮನು ಹೇಳಿದ್ದಾರೆ ಅಂತೆಲ್ಲ ಈಗ ಸಾಕಷ್ಟು ಜನ ಬುದ್ಧಿಜೀವಿಗಳು ಅನಿಸ್ಕೊಂಡಂಥ ಕೆಲವು ಪ್ರಗತಿಪರರು ಅವರೆಲ್ಲ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ನಿರುಪಮ ಅವರು ಆ ರೀತಿಯ ಚರ್ಚೆಗೆ ಹೋಗದೆ ಕಾಲಕ್ಕೆ ಧರ್ಮಶಾಸ್ತ್ರಗಳು ಹೇಗೆ ಬದಲಾಗ್ತಾ ಬಂತು ಮತ್ತು ಧರ್ಮಶಾಸ್ತ್ರಗಳನ್ನು ಕಾಲಕ್ಕೆ ಆಗಿನ ಕಾಲದ ಯಾರು ದ್ರಷ್ಟಾರರು ಅಂತಿದ್ದಾರೆ, ಸಮಾಜ ಸುಧಾರಕರು ಅಂತಿದ್ದಾರೆ, ಅವ್ರು ಹೇಗೆ ಬದಲಾಯಿಸ್ತಾ ಬಂದರು ಅನ್ನೋದು ಈ ಪುಸ್ತಕದಲ್ಲಿ ಅವರು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ತುಂಬ ಅಧ್ಯಯನ ಮಾಡಬೇಕಾದಂಥ ಒಂದು ಪುಸ್ತಕ. ಅನೇಕ ಒಳನೋಟಗಳು ಕೂಡ ಈ ಪುಸ್ತಕದಲ್ಲಿ ಸಿಗುತ್ತೆ. ಹೀಗೆ ಇವರು ಬರೆದಂಥ ಎಲ್ಲ ಕಾದಂಬರಿಗಳು, ಇನ್ನೊಂದು ಜಯಂತಿ ಅನ್ನುವಂಥ ಒಂದು ಕಾದಂಬರಿ. ಜಯಂತಿ ಕಾದಂಬರಿಯಲ್ಲಿ ಮುಖ್ಯವಾಗಿ ಅವರು ಜಯಂತಿ ಆಕೆ ಎರಡನೇ ಮದುವೆಯನ್ನು ಮಾಡ್ಕೊಳ್ಳೋದು, ಅಂದರೆ ಆಕೆಯ ಮದುವೆ ಆಗಬೇಕಾದಂಥ ಗಂಡನಿಗೆ ಎರಡನೇ ಮದುವೆ ಆಗಿರುತ್ತೆ. ಅಂದರೆ ಮೊದಲನೇ ಮದುವೆ ಆಗಿರುತ್ತೆ, ಈಕೆ ಎರಡನೆಯ ಪತ್ನಿ. ಈಕೆಗೆ ಮೂಲ ನಕ್ಷತ್ರ ಹೇಳುದ್ದು, ಮೂಲ ನಕ್ಷತ್ರದ ಕಾರಣದಿಂದಾಗಿ ಮದುವೆನೇ ಆಗಿರಲ್ಲ. ತಾಯಿ ಬಹಳಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ, ಆದರೆ ಎಲ್ಲೂ ಕೂಡ ಸರಿಯಾದ ವರ ಸಿಗೋದಿಲ್ಲ. ಆನಂತರ ಒಬ್ಬ ವರ ಸಿಗ್ತಾನೆ, ಅವನಿಗೆ ಮದುವೆ ಆಗಿರುತ್ತೆ, ಒಬ್ಬ ಮಗನೂ ಕೂಡ ಇರ್ತಾನೆ. ಇದು ಗೊತ್ತಾಗುತ್ತೆ, ಮದುವೆ ಮಾಡ್ಕೋಬೇಕೋ ಬೇಡವೋ ಆ ಒಂದು ತಾಕಲಾಟ, ಮನಸ್ಸಿನಲ್ಲಿ ಬರುವಂಥ ಆಲೋಚನೆಗಳು, ಭಾವನೆಗಳು, ಇದೆಲ್ಲದರ ಒಂದು ವರ್ಣನೆ ಈ ಕಾದಂಬರಿಲಿದೆ. ಜಯಂತಿ ಆಕೆ ಗ್ರ್ಯಾಜುಯೇಟ್ ಆಗಿ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿರ್ತಾಳೆ. ಟೀಚರ್ ಆಗಿದ್ದಾಗ ಕ್ಲಾಸ್ನಲ್ಲಿ ಒಬ್ಬ ಹುಡುಗ, ಅವನು ಬಹಳ ಉಡಾಳ ಅಂದರೆ ಉಡಾಳ. ಮೇಷ್ಟ್ರು ಏನಾದರೂ ಹೋಮ್ವರ್ಕ್ ಬರ್ಕೊಂಬ ಅಂತ ಹೇಳಿದರೆ ಯಾಕೆ ಬರೀಬೇಕು, ಬರ್ಕೊಂಡು ಬರಲ್ಲ, ಹೀಗೆ ಒಂಥರ ಎದುರಾಡುವಂಥದ್ದು. ಮತ್ತು ಬೇಕು ಅಂತ ಹೇಳಿ ಬೇರೆಯವರಿಗೆಲ್ಲ ಕೀಟ್ಲೆ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಆತನನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಜಯಂತಿ ಟೀಚರ್ ಸಾಕಷ್ಟು ಪ್ರಯತ್ನ ಮಾಡ್ತಾರೆ, ಆದರೆ ಅವ್ರ ಹತ್ರ ಸಾಧ್ಯ ಆಗೋದಿಲ್ಲ. ಒಂದು ದಿವಸ ತುಂಬ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ, ಏನು ನೀನು ಇಷ್ಟೊಂದು ನನ್ನ ಮಾತೇ ಕೇಳೋದಿಲ್ಲ ಅಂದರೆ, ಹೌದು ಕೇಳೋದಿಲ್ಲ, ಏನೀಗ ಅಂತ ಹೇಳ್ತಾನೆ. ಇವರಿಗೆ ಸಿಟ್ಟು ಬಂದು ಜಯಂತಿ ಆ ಹುಡುಗನಿಗೆ ಒಂದು ಬಾರಿಸ್ತಾರೆ ಹಿಡ್ಕೊಂಡು ಕಪಾಳಕ್ಕೆ. ಅದಾದಮೇಲೆ ಮರುದಿವಸದಿಂದ ಅವ್ನು ಸ್ಕೂಲಿಗೆ ಬರೋದಿಲ್ಲ. ಇದೆಲ್ಲ ಘಟನೆಗಳು ನಡೀತಾ ಇರುತ್ತೆ. ಈ ಸ್ಕೂಲಿನ ಸಹವಾಸನೆ ಸಾಕು ಅಂತ ಹೇಳಿ ಆ ಶಾಲೆಯನ್ನು ಬಿಟ್ಟು ಜಯಂತಿ ಸ್ವಲ್ಪ ದಿವಸ ಮನೇಲಿರ್ತಾರೆ. ಆ ನಂತರ ಇವರ ಪರಿಚಯ ಆಗುತ್ತೆ, ತಾನು ಮದುವೆ ಆಗಬೇಕಾದಂಥ ಹುಡುಗನನ್ನು. ಅವರು ತಾಯಿ ಭಾಳ ಬಲವಂತ ಮಾಡಿ, ಇಲ್ಲ ನೀನು ಮದುವೆ ಆಗಬೇಕಮ್ಮ, ಇನ್ಯಾರೂ ಸಿಗೋದಿಲ್ಲ, ಎರಡನೇ ಸಂಬಂಧ ಆದರೆ ಏನು, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಇವಳು ವಿಧಿ ಇಲ್ಲದೆ ಒಪ್ಕೊಳ್ತಾಳೆ. ಮನೆಗೆ ಮದುವೆಯಾಗಿ ಆಕೆ ಕಾಲಿಡ್ತಾಳೆ. ಮತ್ತು ತನ್ನ ಮಲಮಗ ಯಾರು ಅಂತ ನೋಡಬೇಕು ಅಂತ ಅವನಿಗೂ ಕೂಡ ಆಸೆ ಇರುತ್ತೆ. ನನಗೆ ಅಮ್ಮ ಇಲ್ಲ ಅಂತ ಎಲ್ಲರೂ ಸ್ಕೂಲ್ನಲ್ಲಿ ರೇಗಿಸ್ತಿರ್ತಾರೆ. ನನ್ನ ಅಮ್ಮನನ್ನು ನೋಡಬೇಕು ಅಂತ ಬಂದು ನೋಡ್ತಾನೆ. ಅವನು ನೋಡಿದಾಗ ಅವನಿಗೆ ಶಾಕ್, ಒಂದು ರೀತಿ ಗಾಬರಿ. ಅಂದರೆ ಆ ಟೀಚರ್ ಯಾರು ಜೋರಾಗಿ ಬೈದಿದ್ರು, ತನ್ನ ಕಪಾಳಕ್ಕೆ ಹೊಡೆದಿದ್ರು, ಆ ಟೀಚರೇ ನನ್ನ ಅಮ್ಮನ, ನಾನು ಇವುಗಳನ್ನು ಒಪ್ಪೋದಿಲ್ಲ ಅಮ್ಮ ಅಂತ ಅವನು ತುಂಬ ಇದು ಮಾಡ್ತಾನೆ. ಹೀಗೆಲ್ಲ ದೊಡ್ಡ ಗಲಾಟೆಗಳಾಗುತ್ತೆ. ಈ ಥರದ್ದೆಲ್ಲ ಸಾಕಷ್ಟು ಚಿತ್ರಗಳು ಇದರಲ್ಲಿ. ಆದರೆ ಆ ಮೊಲಮಗನನ್ನು ನನ್ನ ಸ್ವಂತ ಮಗ ಅಂತಲೇ ನಾನು ಭಾವಿಸಿ ಅವನಲ್ಲಿ ಬದಲಾವಣೆ ತರಬೇಕು, ಅವನಲ್ಲಿ ಒಂದು ಪರಿವರ್ತನೆ ತರಬೇಕು ಅಂತ ಜಯಂತಿ ಸಾಕಷ್ಟು ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿ ಆಗ್ತಾಳೆ. ಸೊ ಅದರ ಕತೆ ಈ ಜಯಂತಿ ಇದರಲ್ಲಿದೆ. ಹೀಗೆ ನಿರುಪಮ ಅವರ ಕಾದಂಬರಿಯಲ್ಲಿ ಮುಖ್ಯವಾಗಿ ಒಂದು ಸೂಕ್ಷ್ಮ ಗ್ರಹಿಕೆ ಮತ್ತು ಸ್ತ್ರೀ ಸಂವೇದನೆ, ಜೊತೆಗೆ ಕುಟುಂಬ ವ್ಯವಸ್ಥೆಯಲ್ಲಿ ಬರುವಂಥ
ಅನೇಕ ಜಟಿಲ ಸಮಸ್ಯೆಗಳು ಅದನ್ನು ಹೇಗೆ ಪರಿಹಾರ ಮಾಡ್ಬೋದು ಅನ್ನೋದಕ್ಕೆ ಒಂದು ಸುಲಭವಾದ ಪರಿಹಾರ ಅಥವಾ ಒಂದು ಅದರ ಒಳನೋಟ ಇದೆಲ್ಲವೂ ಅದರಲ್ಲಿ ವ್ಯಕ್ತವಾಗಿದೆ. ಕೆಲವು ಕಡೆ ಕೆಲವು ಪಾತ್ರಗಳು ಇನ್ನಷ್ಟು ವಿಸ್ತಾರವಾಗಿ ತೆರೆದುಕೊಳ್ಬೇಕು ಅಂತ ಅನಿಸುತ್ತೆ. ಆದರೆ ಒಟ್ಟಾರೆ ಅವರು ಬರೆದಂಥ ಕಾದಂಬರಿಗಳು ಯಾವ್ಯಾವುದು ತುಂಬ ದೊಡ್ಡ ದೊಡ್ಡ ಕಾದಂಬರಿಗಳನ್ನು ಬರೆದಿಲ್ಲ. ಶಾಂತಿನಿಕೇತನ ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ನಾನಿನ್ನೂ ಓದಿಲ್ಲ ಅದರದ್ದು. ಆದರೆ ಉಳಿದೆಲ್ಲ ಕಾದಂಬರಿಗಳು ಇದೆ, ಈ ಗಾತ್ರದಲ್ಲಿದೆ. ಅಂದರೆ ಸಂಕ್ಷಿಪ್ತವಾಗಿ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡುವಂಥ ಕಾದಂಬರಿಗಳು ಮತ್ತು ಅವರು ಕಾದಂಬರಿ ಬರೆದಂಥ ಕಾಲದಲ್ಲಿ ಇದ್ದಂಥ ಕುಟುಂಬ ವ್ಯವಸ್ಥೆ ಮತ್ತು ಸಾಮಾಜಿಕ ಜೀವನ ಇದೆಲ್ಲದರ ಒಂದು ಒಳನೋಟಗಳು ಅವರ ಕಾದಂಬರಿಯಲ್ಲಿ ಸಿಗುತ್ತೆ. ಹೀಗೆ ನಿರುಪಮ ಅವರ ಕಾದಂಬರಿಗಳು ಓದಿಸಿಕೊಂಡು ಹೋಗುವಂಥ ಕಾದಂಬರಿ. ನಾನು ಮೊನ್ನೆ ಹುಬ್ಬಳ್ಳಿಗೆ ಹೋಗಬೇಕಾದ್ರೆ 2-3 ಕಾದಂಬರಿನ ಜೊತೆಗೆ ಇಟ್ಕೊಂಡಿದ್ದೆ. ಟ್ರೈನಲ್ಲಿ ಹೋಗಬೇಕಾದ್ರೆ ಒಂದು 5-6 ಗಂಟೆ ಪ್ರಯಾಣ, ಸುಮ್ಮನೆ ಸಮಯ ಕಳೆಯೋದಕ್ಕೆ ಅಂತ ಅಲ್ಲೇ ಓದಿದೆ ಒಂದು 2-3 ಕಾದಂಬರಿಗಳನ್ನು. ಹೀಗೆ ಓದಿಸ್ಕೊಂಡು ಹೋಗುವಂಥ ಕಾದಂಬರಿ ಮತ್ತು ಬರೀ ಓದಿಸ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಒಂದು ಆಲೋಚನೆಗಳಿಗೆ ತೆರೆದುಕೊಳ್ಳುವಂಥ ಕಾದಂಬರಿಗಳು, ಒಂದು ಹೊಸ ಆಲೋಚನೆ ನಮ್ಮಲ್ಲಿ ಹುಟ್ಟುವಂಥ ಕಾದಂಬರಿಗಳು. ಹಾಗಾಗಿ ಈ ಬಿಡುಗಡೆ ಮಾಡಿದಂಥ ಮುದ್ರಣ ಮಾಡಿದಂಥ ಕಾದಂಬರಿಗಳನ್ನು ಎಲ್ಲರೂ ಓದಿದರೆ ಅದು ನಿರುಪಮ ಅವರಿಗೆ ನಾವು ಸಲ್ಲಿಸುವಂಥ ಒಂದು ಗೌರವ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಚಿಕ್ಕದಾಗಿ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಪುಸ್ತಕಗಳನ್ನು ಪರಿಚಯ ಮಾಡಿಕೊಟ್ಟಂಥ ದೂಗು ಲಕ್ಷ್ಮಣ್ ಅವರಿಗೆ ಅನಂತ ಧನ್ಯವಾದಗಳು.